ಸ್ಟಾರ್ಟ್ ಹೆಂಗಾಯ್ತು ಅಂತ ಹೇಳಿದ್ರೆ ನಿಮ್ಮಂತ ಶಾಲೆಗೆ ಹೋಗೋ ಮಕ್ಕಳೆಲ್ಲ ಇದ್ರು. ಅಂಡ ಸ್ಟೋರಿ ಹೇಳಿಲ್ಲ ಇದ್ರದ್ದ ಹೇಳಿಲ್ಲ. ಓಕೆ, ಎಂತ ಮಾಡ್ತಿದ್ರು ಅಂತ ಹೇಳಿದ್ರೆ ನಿಮ್ಮಂತ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ರು. ಹಂಗೆ ಫ್ಯಾಮಿಲಿ ಇರುತ್ತಲ್ಲ, ಕುಟುಂಬ ಇರ್ಬೋದಿತ್ತಲ್ಲ, ಅಪ್ಪ ಅಮ್ಮ ಅಜ್ಜ ಅಜ್ಜಿ ದೊಡ್ಡಪ್ಪ ದೊಡ್ಡಮ್ಮ ಮಾಮ ಮಾಮಿ ಎಲ್ಲ ಇದ್ರಲ್ಲ, ಹಂಗೆ ಎಲ್ಲ ಮಕ್ಕಳಿಗೂ ಒಂದು ಕುಟುಂಬ ಅಂತೇಳಿ ಈಗ ನಿಮಗೂ ಎಲ್ಲ ಇತ್ತಲ್ವಾ, ಹಂಗೆ ಇದ್ವಿ. ಆಗಳಿಗೆ ಎಂತಂತ ಹೇಳಿದ್ರೆ ಮಕ್ಕಳೆಲ್ಲ ಶಾಲೆಗೆ ಹೋಗೋದಿಗೆಲ್ಲ ಬ್ಯಾಗ್ ಸೀದಾ ಶಾಲೆಗೆ ಹೋಗ್ತಿರ್ತಾರಲ್ಲ. ಆಗಳಿಗೆ ಎಂತದಂತ ಹೇಳಿದ್ರೆ ಕೆರಾಡಿ ಗ್ರಾಮ ಪಂಚಾಯತ್ ಅಲ್ಲಿ ಈ ಆಲ್ಕೋಹಾಲ್ ಹೇಳ್ತಾರಲ್ಲ, ಗೊತ್ತಿದ್ದ ಸರಾಯಿ. ಈಗ ನೀವೆಲ್ಲ ಡಿಫ್ರೆಂಟ್ ಕಲರ್ ಬಾಟ್ಲಲ್ಲೆಲ್ಲ ಬರುತ್ತಲ್ಲ, ರಮ್ ವಿಸ್ಕಿ ಅದೆಲ್ಲ ಬರುತ್ತಲ್ಲ, ಆ ತರದಲ್ಲೇ ಹಿಂದೆ ಏನಂತ ಹೇಳಿದ್ರೆ ಕೆರಾಡಿಯಲ್ಲಿ ಸರಾಯಿ ಪ್ಯಾಕೆಟ್ ಮಾಡ್ತಾ ಇದ್ರೆ ಅದು ಹೇಗಿರುತ್ತೆ ಅಂತಂದ್ರೆ ಯಾವತ್ತಾದ್ರೂ ಗಣೇಶ ಈ ಕಡೆ ಬಂದಾಗ ಪ್ರೊಜೆಕ್ಟ್ ಮುಖಾಂತರ ವಿಡಿಯೋ ತೋರಿಸಿದಾಗ ಗೊತ್ತಾಗುತ್ತೆ. ಸೊ ಅದು ಹೆಂಗಿದೆ ಅಂತ ಹೇಳಿದ್ರೆ ಒಂದ್ ಸಣ್ಣ ಈಗ ಸಕ್ಕರೆ ಪ್ಯಾಕೆಟ್ ಇರುತ್ತಲ್ಲ, ಅಷ್ಟೇ ದೊಡ್ಡ ಪ್ಯಾಕೆಟ್ ಅಲ್ಲಿ ಒಂಥರ ನೀರ್ ತರ ಇರುತ್ತೆ ಆಯ್ತಾ, ಅವಾಗೆಲ್ಲ ಕೊಟ್ಟೆ ಅಂತ ಹೇಳ್ತಾ ಇದ್ರು. ಸೊ ಆ ಪ್ಯಾಕೆಟ್ ಗಳನ್ನ ಮಾರುವಂತದ್ದು ತುಂಬಾ, ಈಗ ಕಿರಾಣಿ ಅಂಗಡಿಯಲ್ಲೇ ಇರುತ್ತಲ್ಲ, ಜನರಲ್ ಸ್ಟೋರ್ ಅಲ್ಲೇ ಇರುತ್ತಲ್ಲ, ಅಲ್ಲೆಲ್ಲ ಮಕ್ಕಳಿಗೆ ಬೇಕಾದ ಪೆಪ್ಪರ್ಮೆಂಟ್ ಅಥವಾ ಮಕ್ಕಳಿಗೆ ಬೇಕಾದ ಸ್ಟೇಷನರಿ ಐಟಮ್ ಅದರಲ್ಲೇ ಇಟ್ಕೊಬೇಕು ಅಂಗಡಿ. ಅಲ್ಲಿ ಯಾರು ಸರಾಯಿ ಮಾಡುತ್ತಿದ್ದ ಅದು ಅನಧಿಕೃತ ಮದ್ಯ ಮಾರಾಟ ಆಯ್ತಾ. ಸೊ ಕೆಲವು ಅಂಗಡಿಯಲ್ಲಿ ಎಂತ ಮಾಡ್ತಿದ್ರು ಅಂತ ಹೇಳಿದ್ರೆ ಕಿರಾಣಿ ಅಂಗಡಿಯಲ್ಲಿ ಇಟ್ಕೊಂಬಲ್ಲೆಲ್ಲ ಎಂತ ಮಾಡ್ತಿದ್ರ, ಸರಾಯಿ ಬಾಟಲ್ಸ್ ಎಲ್ಲ ಇಟ್ಕೊಂಡ ಆ ಪ್ಯಾಕೆಟ್ ಇಟ್ಕೊಂಡು ಮಾರಾಟ ಮಾಡೋದು ಶುರು ಮಾಡಿ ಆಯ್ತಾ. ಹಾಗಾಗಿ ನಿಮ್ಮಂತ ಮಕ್ಕಳಿಗೆ ಎಂತ ಆಯ್ತು, ಮನೆಯಲ್ಲೆಲ್ಲ ದುಡ್ಡು ವಾಪಸ್. ಈಗ 500 ರೂಪಾಯಿ ದುಡಿತಾ ಇದ್ರೆ 300 ರೂಪಾಯಿ ಕುಡಿತಾ ಕೂಡ್ತಾ ಇತ್ತು. ಎಷ್ಟು 500 ರೂಪಾಯಿ ದುಡಿತಾ ಇದ್ರೆ 300 ರೂಪಾಯಿ ಕುಡಿತಾ ಕೂತಿತ್ತು. ಖಾಲಿ 200 ರೂಪಾಯಿ ಮಾತ್ರ ಮನೆ ನಿರ್ವಹಣೆ ಆಗ್ಬೇಕು, ಮಕ್ಕಳ ಎಜುಕೇಶನ್ ಆಗ್ಬೇಕು. ಸೊ ಇದೆಲ್ಲ ಮಾಡ್ಲಿಕ್ಕೆ ಕಷ್ಟ ಆದಾಗ ಮಕ್ಕಳು ಏನ್ ಯೋಚನೆ ಮಾಡಿದ್ರು ಅಂತ ಹೇಳಿದ್ರೆ, ನಮ್ಮ ಖಾಲಿ ಕೆರಾಡಿ ಗ್ರಾಮ ಪಂಚಾಯತ್ ನಲ್ಲೇ ಒಂದು ಕುಡಿತಕ್ಕೆ ಇಷ್ಟು ದುಡ್ಡು ಹೋಗ್ತಾ ಇದ್ರೆ ಇಡೀ ದೇಶ ಮಟ್ಟದಲ್ಲಿ ಎಷ್ಟು ಹೋಗ್ಬೋದು ಅಂತ ಹೇಳಿ ಆಲೋಚನೆ ಮಾಡಿ ಅವ್ರು ಎಂತ ಮಾಡಿದ್ರೆ ರೋಡ್ ಸೈಡ್ ಹೋಗುವಂತದ್ದು ಸರಾಯಿ ಪ್ಯಾಕೆಟ್ ಎಲ್ಲ ಇರ್ತಲ್ಲ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಗೋಣಿ ಚೀಲದಲ್ಲಿ ಹಾಕೊಂಡು ಇಟ್ಕೊಂಡು ತಗೊಬಂದು ಯಾರು ಮುಂದೆ ಪಂಚಾಯತ್ ಮುಂದೆ ಸುರಿದ ನಮ್ಮ ಈ ಆರ್ಥಿಕ ಇದರಲ್ಲಿ ಇಂತಿಷ್ಟು ಪರ್ಸೆಂಟೇಜ್ ದುಡ್ಡು ಖಾಲಿ ಸರಾಯಿ ಹೋಗ್ತಾ ಇತ್ತು. ನಮ್ಮ ವಿದ್ಯಾಭ್ಯಾಸ ಸಿಗ್ತಾ ಇಲ್ಲ, ನಮ್ಗೆ ಒಳ್ಳೆ ಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ, ನಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲ, ಇದರಿಂದ ಹಾಳಾಗ್ತಿತ್ತು. ಕಿರಾಣಿ ಅಂಗಡಿಯಲ್ಲೆಲ್ಲ ಈ ರೀತಿ ಅನಧಿಕೃತ ಮದ್ಯ ಮಾರಾಟ ಮಾಡ್ತಿದ್ರಲ್ಲಿ ಹೇಳಿ ಮಕ್ಕಳ ಧ್ವನಿ ಎತ್ತರಲ್ಲ, ಅದೇ ಮಕ್ಕಳ ಗ್ರಾಮ ಸಭೆಗೆ ಮೊದಲ ಹೆಜ್ಜಾಗುತ್ತೆ. ಸೊ ವಿನಯ್ ಕುಮಾರ್ ಸ್ವರ್ಕಿ ಅವರ ನೇತೃತ್ವದಲ್ಲಿ ಮೊದಲ ಸಭೆ ಆದದ್ದು ಕೆರಾಡಿಯಲ್ಲಿ. ಹಾಗಾಗಿ ಮಕ್ಕಳ ಗ್ರಾಮ ಸಭೆ ಹುಡ್ಕೊಂಡು ಈಗ 2024 ಪಂಚಾಯತ್ಗಳಲ್ಲಿ ಏನಾಗಿದೆ, ಮಕ್ಕಳ ಗ್ರಾಮ ಸಭೆ ಮಾಡಬೇಕು ಅಂತ ಹೇಳಿ ಸರ್ಕ್ಯುಲರ್ ಆಗಿದೆ. ಉಡುಪಿಯಲ್ಲಿ ಪ್ರತಿಯೊಂದು ಪಂಚಾಯತ್ ಕೂಡ ಮಕ್ಕಳ ಗ್ರಾಮ ಸಭೆಯನ್ನ ಮಾಡ್ತಾರೆ. ಯಾಕಂತಂದ್ರೆ ಮಕ್ಕಳಿಗೆ ಏನು ಸಮಸ್ಯೆ ಆಗಬಾರ್ದು, ಅವ್ರ ಸಮಸ್ಯೆಗಳನ್ನ ಅವರು ಮುಕ್ತವಾಗಿ ಮಾತಾಡಬೇಕು ಅಂತೇಳಿ ಮಕ್ಕಳ ಗ್ರಾಮ ಸಭೆಯನ್ನ ಮಾಡ್ತಾರೆ.